ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ ನೋಡಿ ಖುಷಿ ಆಯ್ತು ಪಾಪ. ಬೌನ್ಸರ್ಸ್ ಹೆಣ್ಮಕ್ಳು ಮೇಡಮ್ ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು. ಅಂದ್ರೆ ಬಾ ಮಗು ಬಾ 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 ಬಾ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ, ಯಾರು ವೇದಿಕೆ ಮೇಲೆ ಬೇರೆಯವ್ರು ಬರಬಾರ್ದು. ಆಯ್ತಮ್ಮ, ನಾನು ನೋಡಿದ್ದು ಯಾಕಂದ್ರೆ ಫಸ್ಟ್ ಟೈಮ್ ನಾನು ಈ ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡೋಕ್ಕೆ, ಅದರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ, ನನಗೆ ಸಖತ್ ಖುಷಿ ಆಯಿತು. ರಚಿತಾರಾಮ್ ಅವ್ರು ರೈಟು ಲೆಫ್ಟ್ ನೀವೇನಾ? ನನಗೆ ಅಮ್ಮ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರಸ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ನನಗೆ ನೀವು ಈ ಸ್ಥಾನದಲ್ಲಿ ಬಂದು ನಿಂತರೆ ತುಂಬ ಖುಷಿ ಆಯಿತು. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರಬೇಕು, ಖುಷಿ ಆಗತ್ತಮ್ಮ. ಇಬ್ರು ಹೆಣ್ಮಕ್ಳು ಬಂದಿದ್ದಾರೆ ನೋಡಿ ಬೌನ್ಸರ್ಸ್ ಅಲ್ಲಿ ನೋಡಿ ಖುಷಿ ಆಯ್ತು ಪಾಪ. ಬೌನ್ಸರ್ಸ್ ಹೆಣ್ಮಕ್ಳು ಮೇಡಮ್ ರಚಿತಾರಾಮ್ ಪಾಪ ಹೆಣ್ಮಕ್ಳು ಬೌನ್ಸರ್ಸ್ ಆಗಿದ್ದಾರೆ ಇವತ್ತು. ಅಂದ್ರೆ ಬಾ ಮಗು ಬಾ 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 ಬಾ. ಹಾಗೆ ನಮ್ಮ ಲೇಡಿ ಸೂಪರ್ ಸ್ಟಾರ್ ರಚಿತಾರಾಮ್ ಮೇಡಮ್ ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ ನಿಮಿಷ, ಯಾರು ವೇದಿಕೆ ಮೇಲೆ ಬೇರೆಯವ್ರು ಬರಬಾರ್ದು. ಆಯ್ತಮ್ಮ, ನಾನು ನೋಡಿದ್ದು ಯಾಕಂದ್ರೆ ಫಸ್ಟ್ ಟೈಮ್ ನಾನು ಈ ಬೌನ್ಸರ್ಸ್ ಪಾಪ ಎಲ್ಲ ಕಷ್ಟಪಟ್ಟು ಬರ್ತಾರೆ ಜೀವನ ಮಾಡೋಕ್ಕೆ, ಅದರಲ್ಲಿ ಹೆಣ್ಮಕ್ಳು ಬೌನ್ಸರ್ಸ್ ಬಂದಿದ್ದಾರೆ ನೋಡಪ್ಪ, ನನಗೆ ಸಖತ್ ಖುಷಿ ಆಯಿತು. ರಚಿತಾರಾಮ್ ಅವ್ರು ರೈಟು ಲೆಫ್ಟ್ ನೀವೇನಾ? ನನಗೆ ಅಮ್ಮ ನಿಮಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅರಸ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಹೇಳ್ತಾ ನನಗೆ ನೀವು ಈ ಸ್ಥಾನದಲ್ಲಿ ಬಂದು ನಿಂತರೆ ತುಂಬ ಖುಷಿ ಆಯಿತು. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳಿಗೆ ಮುಂದೆ ಬರಬೇಕು, ಖುಷಿ ಆಗತ್ತಮ್ಮ.